ಬಂದಿದ್ವು ನನಗೆ. ಅಂದರೆ ಶಿವಮ್ಮನ ಧ್ವನಿ ಕೇಳೋಕ್ಕಾಗ್ತಿಲ್ಲ, ಇರಿಟೇಟ್ ಆಗ್ತೈತಿ, ಚೇಂಜ್ ಮಾಡಿ ಅಂತೇಳಿ. ಮತ್ತು ನಾನೇನಾದ್ರು ಚೇಂಜ್ ಮಾಡಿ ಮಾತಾಡಿದ್ರೆ ಇಷ್ಟು ಲಘು ಶಿವಮ್ಮ ಆರಾಮಾಗ್ಬಿಟ್ಲಾ ಅಂತ ಕೇಳ್ತೀರಿ. ಹೆಂಗೆ ಮಾಡಲಿ ನನಗೆ ಗೊತ್ತಾಗ್ತಿಲ್ಲ. ಹಂಗೆ ಮಾಡಿದ್ರು ಮೆಸೇಜ್ ಹಾಕ್ತೀರಿ, ಹಿಂಗೆ ಮಾಡಿದ್ರು ಮೆಸೇಜ್ ಹಾಕ್ತೀರಿ. ನಾನು ನಾರ್ಮಲ್ ಶಿವಮ್ಮನ ಧ್ವನಿಯೊಳಗೆ ಮಾತಾಡಲ್ಲ, ಯಾಕಂದ್ರೆ ಆಕೆ ಇನ್ನೂ ಹುಷಾರಾಗಿಲ್ಲ. ಹುಷಾರಾಗೋವರೆಗೂ ಶಿವಮ್ಮ ಅದೇ ಧ್ವನಿಯೊಳಗೆ ಮಾತಾಡ್ತಾಳೆ. ದಯವಿಟ್ಟು ನನಗೆ ಕ್ಷಮಿಸ್ರಿ. ಸಾಕು ಬಿಡವ, ಬಿಡು. ಎಷ್ಟಂತಂದು ಈ ಮುದುಕಿ ಸೇವೆ ಮಾಡ್ತೇವೆ, ಬಿಡು. ಹೋಳಿ, ಇವತ್ತಲ್ಲ ನಾಳೆ ಬಿಡ್ಡ ಹೊಕ್ಕಿನಿ ನಾನು. ಅತ್ತಿಯರ ಡಾಕ್ಟ್ರ್ ಹೇಳ್ಯಾನ್ರಿ, ಇದನ್ನ ಎಣ್ಣಿನ ಹಚ್ಚಿ ದಿನಕ್ಕೆ ಒಂದು 2-3 ಸರಿ ನೀದ್ವಿ ಅಂದ್ರೆ ಕಾಲು ಕೈ ಸರಿ ಹೋಕ್ಕವಂತಂದು. ಹೋದ್ ಸರಿ ಮತ್ತು ನೀವು ಸರಿ ಹೋಗಿದ್ರಿಲ್ಲ, ಆರಾಮಾಗಿ ಓಡಾಡಕತ್ತಿದ್ರಿ. ಈಗೂ ಹಾಗೆ ಆಗತ್ತ. ನಿಮ್ದು ಮನೋಬಲ ಇರಬೇಕು. ಸತ್ತೊಕ್ಕಿನ್ ಅಂದ್ರೆ ಏನ್ರಿ ಅದು? ನಾನು ಕರೋನ ಪುಣ್ಯ ಮಾಡೇನ್ರಲ್ಲೇ, ಇಲ್ಲ ಅಂದಿದ್ರು ನಾನು ಇಟ್ಟು ಸತ್ತ ಹೋಗ್ಬೇಕಿತ್ತು. ಪುಣ್ಯ ಮಾಡೀನಿ. ಯಾವ ದೇವರಿಗೆ ಅಲ್ಲಿ ನಾನು ಒಂದು ಹೆಚ್ಚಿಗೆ ಹೂವು ಇಟ್ಟಿದ್ನೆ. ನಾ ದೇವರು ನಿಮ್ಮಂತ ಶಸ್ತ್ರರು ನನಗೆ ತಂದು ಪುಣ್ಯ ಮಾಡ್ಸೋಣ ಯವ್ವ. ಇರ್ಲಿ ಬಿಡ್ರಿ, ಇರ್ಲಿ. ನಾನೊಂದಿಟ್ಟನೇ ತಿನ್ಕೊಡ್ರಿ, ಇನ್ನೊಂದಿಟ್ಟು ಕಾಲ. ಪರೀಕ್ಷೆ ಬರೆಯಕ್ಕೆ ಹೋಗಿತ್ತಲ್ಲ ಕವಿತಾ, ಮುದು ಸಂಜೆಲ್ ಆಗಕ್ಕೆ ಬಂತು, ಇನ್ನೂ ಬಂದಿಲ್ಲಲ್ಲ. 5ಕ್ಕೆ ಬಿಡ್ತೈತಿ ಪರೀಕ್ಷೆ ಅಂತ ಅಂದಳ್ರಿ. ಮತ್ತು ಬರ್ತಾಳನ್ನ ನೋಡಂತಾಡ್ರಿ. ಆಟ ಯಾಕ ಆತನ ಅಷ್ಟ್ರಿಗೂ ಸೇರಿಸಿ ಚಾಕಿಡ್ಲೇನ? ಹ್ಞೂ ಆತ. ಈಗ ಕವಿತಾ ಬರಲಿಲ್ಲಲ್ಲ, ಆಕಿದ ದಾರಿ ನೋಡಕತ್ತಿದ್ ನೋಡಿ ನಾನು. ಬಂದ್ಲಂದ್ರೆ ಅಷ್ಟ್ರಿಗೂ ಸೇರಿಸಿ ಇಟ್ಬಿಡುವಂತೆ ಅಂತಡಿ. ಪಾಪ ಚಂದಾಗ ಏನು ತಿನ್ಲೂ ಇಲ್ಲ, ಹಂಗ ಒಂದ ಹಿಡಿ ಅವಲಕ್ಕಿನ ಬಾಗಿಟ್ಕೊಂಡು ಓಡ್ ಹೋತ್ ಪಾಪ, ಒಂದು ತುತ್ತಿಂದ. ಹ್ಞೂ ಬೇಕ. ಅದಕ್ಕೆ ನಾನು ಕವಿತಾಗ ಕಾಯಕತ್ತೀನಿ. ಅದ್ರಾಗ ಬಂಗಾರ ಬಳಿ ಸರ ಹಂಗೆ ಹಾಕ್ಕೊಂಡ ಹೋಗ್ಯಾಳ ಯವ್ವ ಅತ್ತಿಯರು. ಅದಕ್ಕೆ ನನಗೆ ಚಿಂತೆ ಹತ್ತಿಬಿಟ್ಟೈತಿ, ಏನು ಮಾಡ್ಲಂತಂದು. ಅಯ್ಯಯ್ಯ ಬಂತವ ನನ್ನ ಕೂಸು. ಕವಿತಾ ಬಾರ ಯವ್ವ ಬಾ. ಅವ್ನ ಮೊದ್ಲು ಬಂಗಾರದ ಬಳಿ ಅವನ ಸರಾನ ಬಿಚ್ಚ ಬಾ. ಅವನ ಮೊದ್ಲು ಜಾಣೆ ಇದ್ದೀರಿ, ಗೌರಮ್ಮನ್ ಮಾಡಿ ಕಳಿಸಿರಿ. ಎಲ್ಲರೂ ಸಾಲಾಗಿ ಹೆಂಗೆಲ್ಲ ನನಗೆ ಹಂಗಸಿದ್ರು ಗೊತ್ತಾನೆ. ನಿಮ್ಮ ಸೀರೆ ಉಟ್ಕೊಂಡು ಏನ್ಲೇ ಈಗ ದೊಡ್ಡಕ್ಕಾಗಿ ಏನು ಅಂತ ಕೇಳಕತ್ತಿದ್ರು. ಏನು ಮದುವೆ ಮಾಡ್ಕೊಳಕ ಹೊಂಟಿದ್ದೆ ಅಂತಂದು ಏನನ್ನ ಕೇಳಿದ್ರೆ ಸಾಲಾಗ ಗೊತ್ತಾನೆ. ಯವ್ವ ಏನು ಮಾಡ್ಬೇಕವ, ನಿಮ್ಮಪ್ಪ ಹೇಳೋ ಮಾತು ಕೇಳೋದಿಲ್ಲ. ಈಗ ಇಷ್ಟು ಬದಲಾಗಿರೋದ ನಮ್ದು ನಿಮ್ದು ಹಣೆ ಬರಕ್ಕೆ ಚಲೋ. ಇಲ್ಲ ಅಂದಿದ್ರು ನೋಡಿಯಲ್ಲ, ಏನು ನಾವು ಕಣ್ಣೀರು ಕೂಳು ಏಕ್ ಮಾಡ್ತಿದ್ದೀವಿ ಹಿಂದೆ ಮರ್ತ್ಬಿಟ್ಟೇನು ಎಲ್ಲ. ಏನಾರ ಹೇಳಿದ್ರಿ ಇದು ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸಿ ಸುಮ್ಮನಾಗ್ಬಿಡ್ತೀರಿ ನೋಡಿ ನೀವು. ಆತು ಬಾರ ನನ್ನ ಮಗಳ, ಬಾ ಬಿಸಿ ಬಿಸಿ ರೊಟ್ಟಿ ತಿನ್ನಕಂತೆ ಅಂತ ಬಾ. ಕೈ ಕಾಲು ಮುಖ ತಕೊಂಬರಿ ಬಾ. ಬಡ ಬಡ ಅನ್ನ ಸೀರೆ ಬಿಚ್ಚಿ ಹಾಕಿ ನೀನು ಹಾಕ್ಯಂತಿ ಅಲ್ಲ ಅದನ್ನ ಅನ್ನಕ್ಕೆ ಬಾ. ಬಾ ಬಡ ಬಾ. ನನ್ನ ಮಗಳು ಶಾಣೆಕೈತವ, ನನ್ನ ಬಂಗಾರ ಗಿಟ್ಟೆ ಐತಿ ಬಾ. ಬಂಗಾರ ಗಿಂಡೆ ಅಂದ್ರೆ ಬಂಗಾರ ಗಿಂಡೆ ಯವ್ವ ನೀನು. ಬಾರ ನನ್ನ ಬಂಗಾರ ಖುಷ ಬಾ. ಬೇಡ ಇವೆಲ್ಲ ಎಲ್ಲರೂ ನನ್ನ ನೋಡಿ ನಗಂಗೆ ಮಾಡಿಟ್ರಿ ಹೊರಟ್ರು ಸೇರಿ. ಎಷ್ಟು ನಾನು ಗೊತ್ತೇನು, ಇಲ್ಲಿಂದ ಸೈಕಲ್ ಮ್ಯಾಗ ಹೋದ್ರೂ ಎಷ್ಟು ತಡ ಆತು ಗೊತ್ತೇನು. 15 ನಿಮಿಷ ಲೇಟಾಗಿ ಹೋಗಿ ನಾನು. ಒಳಗೆ ಕರ್ಕೊಳ್ಳಲ್ಲ ಅಂದ್ಲು ನಮ್ಮ ಟೀಚರ್ತಿ. ನಿಂಗೇನು ಗೊತ್ತೈತಿ, ಕೈ ಕಾಲಿಗೆ ಬಿದ್ದು ಪರೀಕ್ಷೆ ಬರ್ದು ಬಂದಿ ನಾನು. ಇಲ್ಲಿ ಬಾರ, ಇವತ್ತೊಂದು ದಿನ ಆಗೈತಿ. ನಾಳೆಯಿಂದ ನೀನು 1 ತಾಸು ಮುಂಚೆಕ ಹೋಗಿ ಕುಂದ್ರುವಂತೆ ಶಾಲೆಗಾತ. ನೀನ ಹೋಗ್ಬೇಕಾದ್ರೆ ಶಾಲೆ ಕಸ ಹೊಡಿವಂತೆ ಅಂತ. ಈಗ ಬಾ ಸಾಕು, ಮಕ್ಕ ಒಬ್ಬಿಸಿ ನಿಂದ್ರಬೇಡ. 3 ಸಂಜೆಲೆ ಸರ ಹೋಗಿ ಕೈಕೊಂಡು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಾ ಕುಡಿದು ಓದ್ಬೇಕಲ್ಲ. ಮತ್ತೆ ನಾಳೆನೂ ಐತನ ನಿನ್ನ ಪರೀಕ್ಷೆ? ನಾಳೆ ಐತಾರ, ಯಾವ ಪರೀಕ್ಷೆನೂ ಇರಲ್ಲ. ಓಹೋ ಹೌದನವ, ಚಲೋ ಆಟ ಬಾ, ಚಲೋ ಆಟ. ನಾಳಂದಿನ ಆರಾಮಿರ ಓದ್ಕ, ನಿಮ್ಗೆ ಪುಡ್ಸಕ್ಕೆ ಸಿಕ್ತೈತಿ. ನಾಡ್ದು ಸೋಮವಾರ ಹೋಗಿ ಪರೀಕ್ಷೆ ಬರುವಂತಂತ. ಬಾ ನನ್ನ ಮಗಳ, ಬಾರವ ಬಾ. ಹಂಗೆ ಮಾಡಬಾರ್ದ ಬಾ. ಎಲ್ಲರೂ ಹೇಳಕತ್ತಾರಿಲ್ಲ ಮತ್ತೇನು. ಬಾ ಮರ್ಯಾದಿಂದ. ಇನ್ನೇಮಪ್ಪ ಬರ್ತ ನೋಡು, ಒಂದು ಒಡಗಟ್ಟಿಗೆ ತಗೊಂಡ ಬರೀ ಹಿಂಗ ಮಾಡ್ತಾರ. ಮಗ ತಗೊಂಬರ್ತೀನಿ, ಚಾ ಗಿಡ. ಹ್ಞೂ ನನ್ನ ಮ್ಯಾಗನ ಹೆಂಗೆ ಎಗರಾಡ್ತಾಳ ನೋಡಿಕಿ. ಚಾತನವ ಪದ್ಮಾ ಲಕ್ಷ್ಮಿ ಏನು ಮಾಡತ್ತೀರಿ? ಓ ಮಂಗಳವಕ್ಕ, ಆತವ ಚಾ ಇನ್ನೂ ಇಲ್ಲಿ ನೋಡಿ ಇಡ್ಬೇಕೀಗ. ಈಗ ಬಂದ್ಲಾ ನಮ್ಮ ಲಕ್ಷ್ಮಿ, ಇವತ್ತು ಪರೀಕ್ಷೆ ಅಲ್ಲ ಬರದ್ ಬಂದ್ಲಾ. ಈಗ ಉಸ್ರಿಗೂ ಸೇರಿಸಿ ಇಡ್ಬೇಕಂತ ಕಾಯಕತ್ತಿದ್ವಿ ನೋಡು. ಯವ್ವ ನಾನು ಈಗ ದೇವ್ರ ಮುಂದೆ ದೀಪ ಹಚ್ಚಿ ಚಾ ಕುಡ್ದು ಹೊರ ಬಂದೆವ. ಯವ್ವ ಏನು ಒಳಗೆ ಜಳ ಹುಯ್ತೈತಿ, ಒಟ್ಟ ಒಳಗೆ ಕುಂದ್ರಂಗೆ ಆಗೋಲ್ದು ಏನಿಲ್ಲ. ಅದಕ್ಕೆ ಬಂದು ನೋಡು. ಹೌದವ ಖರೇನ, ಏನು ಮನ್ಯಾಗ ಒಟ್ಟ ನೆಮ್ಮದಿಲ್ಲಾರ್ದಂಗೆ ಆಗೈತಿ. ಒಲಿ ಮುಂದೆ ಕುಂತು ಅಡುಗೆ ಮಾಡೋದು ವಜ್ಜಾಗೈತೆ ಅವ. ಹೌದೌದು, ಅದು ಖರೇನ. ಒಂದಿಟ್ಟು ಮಾಡೋದು ಬರೋದು ಹೊರಗೆ ಕುಂದ್ರದು ಅದನ್ನ ಮಾಡಕತ್ತೀನಿ ನಾನು. ಅಯ್ಯೋ ಯಕ್ಕ, ಇನ್ನು ನಿಮ್ಮ ಮನ್ಯಾಗ ಅಡುಗೆ ಮನ್ಯಾಗನ ಹಿತ್ತಲ ಬಾಕ್ಲ ಐತಿ.
ನೀವು ಬಾಕ್ಲಾರ ತಕ್ಕೋಬೋದು. ನಮ್ಮ ಮನ್ಯಾಗ ಅಡಿಗೆ ಮನ್ಯಾಗ ಒಂದು ಕಿಡಿಕ್ ಸಮಯಕ್ಕಿಲ್ಲ. ಅದು ಹೊಗ್ಗಿಂದ ಐತಿ, ಹೊಗ್ಗಿಂದ್ಯಾಗ ಹೊಗಿ ಒಂದು ಹೋಗುತ್ತೆ ನೋಡು. ಒಮ್ಮೆ ಉಲ್ಟಾ ಗಾಳಿ ಬಿಡ್ತಂದ್ರೆ ತಿರುಗಿ ಚಲ ಒಳಗ ಬರ್ತಾವ, ಓಟು ಹೋಗಿ ಒಳಗ ಕಣ್ಣು ಉರಿತಾವು. ಅದ್ರಾಗ ಒಲಿದ ಜಳಕ್ಕ ಹೊಟ್ಯಾಗ ಸಂಕಟ ಅಂದ್ರೆ ಸಂಕಟವ. ನಿಮ್ಮಂಗರ ಇರ್ಬೇಕು. ಇನ್ನೊಂದೆರಡು ಕಿಟಕಿರ ಇಲ್ಲ. ನಮ್ಮ ಬೆಳಕಂಡು ಅಡಿಗೆ ಮನ್ಯಾಗ ಇಲ್ಲ ಒಟ್ಟ ಅದ ಏನು ಹೊಗ್ಗಿಂದ ಐತಲ್ಲ, ಅದ ಹೊಗ್ಗಿಂದಾಗ ಆಸೆ ಗಾಳಿನೂ ಬರ್ಬೇಕು, ಹೊಗಿನೂ ಹೋಗ್ಬೇಕು ನೋಡು. ಈ ಸರಿ ಮತ್ತೀಗ ನೀವು ಮನೆ ಕಟ್ಸಕತ್ತೀರಲ್ಲ, ಹೊಗ್ಗಿಂಡಿ ನಿಮಗೆ ಬೇಕಾ ಹೊಗ್ಗಿಂಡಿ ಒಂದು ಮಾಡ್ಕ್ಯಾರಿ. ಆದ್ರೆ ಕುಂಬಿಗೆ ಏನು ಮಾಡ್ಬೇಕಂದ್ರೆ ನಡಕ್ಕೆ ಒಂದು ಎರಡರ ಮೂರರ ಮತ್ತು ಅಡುಗೆ ಮನೆ ಕೂತ್ಕೊಂಡು ಉಣ್ಣಕ್ಕೆ ಬೆಳಕು ಬೇಕಲ್ಲ, ಅದು ಬೆಳಕಂಡಿನ ಮರಿಬೇಡ್ರಿ. ಸರಿ ಇಡ್ಸೋದು ಹುಣಮ್ಮ ಯಾಕ ಮರೆಯೋದಿಲ್ಲ. ನಾನು ಬರಲಿ ನಮ್ಮ ಇರಣ್ಣರಪ್ಪ ಹೇಳ್ತೀನಿ ಹಿಂಗಂತ ಹೇಳಿ. ಅಯ್ಯಯ್ಯ ಯಾಕ ಏನಾರ ಐತನ ಕಾರ್ಯಾಗಿರ್ಯ? ಯಾಕ ಎಲ್ಲಿ ಹೊಂಟಾಳ? ಬರಕತ್ತಾಳ ಮಲ್ಲವ್ವ. ನಿಮ್ಮ ಮನೆಗೆ ಬರ್ತಾಳೆ ಏನು ಮಲ್ಲವಕ್ಕ? ಆತವ ನಾ ಕಡೆ ಹೋಗ್ತೀನಿ. ಆತಾಳ. ಏನಾಯ್ತನವ ಕಾರ್ಯಾಗಿರಿ ಏನೈತೆ ಗೊತ್ತಿಲ್ಲ. ನಮ್ಮ ಮನೆಗೆ ಯಾಕೆ ಬರ್ತೈತೆ ಮೂಳ? ನಮ್ಮ ಮನೇದು ಏನಿಟ್ಟಿದ್ದಿತ್ತು ತಿರ್ಗಂಬರ್ಗ ಅವತ್ತೋಗಿ ಹೇಳಿದ್ಮೇಲೆ ಏನೇನಾಯ್ತು ಅವ್ರ ಮನ್ಯಾಗ ಅಂತಂದು ನಿನ್ನ ನನಗಂಕ್ರೆ ಇನ್ನೊಮ್ಮೆ ಏನು ಕರೆದು ಹೋಗಲ್ವ ನಾನು ಕೂಳ್ ನೀರು ಅಂತೀವ ಕಿಸ್ತಿಗೆ ಹೋಗಿ. ಆತವ ಆತ. ನಿಂತ್ಕೋ. ಅದೇನು ಅಂತಾರಲ್ಲ, ಹತ್ತಿದ್ದಲ್ಲ ಬಂದಿದ್ದಲ್ಲ ಬಾಸಿದ್ದಲ್ಲ. ಅದ್ರ ಸಂಬಂಧ ಹೆದರಿ ನೀನು ಒಳಗೋಗಿ ಕುಂದಿರ್ತೀಯನ? ಅವಶ್ಯಕತೆ ಇಲ್ಲ, ಕುಂದ್ರ ಗಾಳಿ ಕುಂತಿದಿ. ಅಲ್ಲಿ ನಿನ್ನ ಮಗಳು ದೀಪ ಹಚ್ತಾಳ, ಏನಿಲ್ಲ ಒಂದಿಟ್ಟು ಗಾಳಿಗೆ ನೆಮ್ಮದಿ ಕುಂದ್ರು ನೋಡೋಣ. ಏನು ಎದಕ್ಕೆ ಬಂದಾಳ ಏನಂದ್ರೆ ಹಕ್ಕಿಗತ್ತರ ಗೊತ್ತಾಗತ್ತಲ್ಲ. ಈಗ ಕೀ ನಮಗೆ ಹೇಳಬೇಕು, ನಮಗೆ ಕೇಳಿಸ್ಕೊಳಬೇಕು ಅಂತ ವಿಷಯ ಇದ್ದು ಅಂದ್ರೆ ಮತ್ತೆ ಹೇಳೋವರೆಗೂ ಸಮಾಧಾನ ಆಗೋದಿಲ್ಲ. ನಮ್ಮ ಕಿವಿಗೆ ಹಾಕೋವರೆಗೂ ಹಲಾಮ್ಲ ಬರ್ತ ಮತ್ತೆ ನಾಯಿ. ಆ ನಾಯಿ ಮುಖ ಎಲ್ಲಿ ದಿನ ನೋಡೋನು ಸುಮ್ ಕುಂದ್ರು. ಅದು ಕರೆ ನಾನು. ಏನವ ಮಂಗಳ? ಓಹ್ ಬಾ ಬೇ ಮಂಗಳ ಅಕ್ಕ ಬಾ. ಏನು ನಮ್ಮ ಮನೆ ಕಡೆ ಬಂದ್ಬಿಟ್ಟಿ? ಏನಿಲ್ಲವ, ಹಂಗ ಒಂದಿಟ ತುಪ್ಪ ಬೆಣ್ಣೆ ಬೇಕಾಗಿತ್ತ. ನನ್ನ ಮಗಳದು ಮತ್ತು ಮದುವೆ ನಿಶ್ಚಯ ಆತ. ಅದಕ್ಕೆ ಹಾಲು ಮಾರವ ಹನುಮಕ್ಕನ ಮನೆಗೆ ಹೊಂಟಿದ್ ನೋಡು. ಆಕೆ ಮನ್ಯಾಗ ಬೆಣ್ಣಿಗೆ ಐತೆ ಏನ ಒಂದಿಟ್ಟು ಅಂತಂದು ಕೇಳಕ್ಕೆ. ಮತ್ತೆ ಇನ್ನು ಮದುವೆ ಮನೆ ಅಂದ್ರೆ ಬರೋರು ಹೋಗೋರು ಹಾಲು ತುಪ್ಪ ಬೆಣ್ಣೆ ಮೊಸರು ಬೇಕಲ್ಲಿನ್ನ. ಅದಕ್ಕೆ ಹನುಮಕ್ಕನ ಮನೆಗೆ ಹೊಂಟಿದ್ದೆ. ಹೌದನ? ನೀ ಕುಂತಿದ್ದಲ್ಲ ಹೊರಗೆ, ಹಂಗೆ ಒಂದಿಟ್ಟು ಮಾತಾಡ್ಸೋಣ ಅಂತ ಬಂದೆ. ಭಾಳ ಹಾರಾಡಿ ಉರ್ದಾಡಿದ್ರೆ ಏನಾಗ್ಬೇಕ ಅನ್ನೋದು ಇವತ್ತು ಗೊತ್ತಾಗಿರ್ಬೇಕಲ್ಲ. ಯಾಕ ನೋಡು, ಆ ಹುಡುಗ ಬಂದಿದ್ದ ದಪ್ಪನವ ಕರನವ ಅನ್ನೋದು ಗೊತ್ತಾಗೈತಲ್ಲ. ಅದಕ್ಕೆ ಅದನ್ನ ಹಂಗ್ಸಾಕ್ ಬಂದಾಳೆ. ಯಾಕ ಆಕೆ ಪಾಡಿಗೆ ಆಕಿ ಒಡ್ರಿ ಹೊಗಟ್ಟು ನಾಯಿ ಒಳಗೆ ಹೋಗೇನ್ರು ಕ್ಯಾಶಿ ಬಕ್ಷಿಡ್ರು ಮಾಡಿ ಬ್ಯಾಡ ತಡೀಲಿ ಕೇಳಿಸ್ಕೊಳ್ಳೋಣ. ಆಕೆ ಏನೇನು ಮಾತಾಡ್ತಾಳೆ ಕೇಳಿಸ್ಕೊ. ಒಂದಿನ ನಮಗೂ ಹೊತ್ತಂತ ಬರುತ್ತಲ್ಲ, ಅವಾಗ ಆಕಿನ್ನ ಹೊತ್ತು ಹುರಿಯನಂತ ಬಾಣ್ಲ್ಯಾಗ ಎಣ್ಣೆ ಏನು ಹಾಕ್ದ. ತಡಿ ಕೇಶ ಏನು ಮಾತಾಡಕತ್ತೀಯವ? ನನಗೆ ಅರ್ಥನ ಆಗೋಲ್ದು. ಅರ್ಥ ಆಗತ್ತೆ ಬಿಡು ಮಂಗಳವ. ಯಾಕೆ ತಲೆ ಕೇಶಂತಿ? ಅದಕ್ಕೆ ನನ್ನ ಮಗಳ ಚಂದದಳ, ನನ್ನ ಮಗಳ ಅಂದಗಾರ್ತಿ, ನಂದ ಎಲ್ಲ ಅಂತ ಉರಿದ್ರೆ ಹಿಂಗೆ ಅಡ್ಡ ಉಳಿದ್ರೆ ಹಿಂಗೆ ಆಗತ್ತಾ? ಅರ್ಥ ಆಗೈತಿ. ಆತವ್ರವ ಹನುಮಕ್ಕ ಬಾರವ, ನೀನು 1 kg ಬೆಣ್ಣೆ ಕೊಡ್ತೀನಿ ಅಂದಾಳ. 1 kg ಬೆಣ್ಣೆ ಬೇಕಾಗೈತಿ. ಅಷ್ಟ ಅಲ್ದ ನಮ್ಮ ಬೀಗತಿಗೂ ಬೇಕಂತ, ನಮ್ಮ ಶ್ರೀಕಾಂತ್ಗೆ ಹೆಣ್ತಕತ್ತೀವಲ್ಲ ಅವ್ರಿಗೆ. ಅದಕ್ಕೆ ಚಲೋದು ನಿಮ್ಮ ಊರಾಗ ಸಿಕ್ಕರು ತೊಗೊಂಬರ್ರಿ. ನಮ್ಮ ಊರಾಗ ಪ್ಯಾಟ್ಯಾಗ ಬಾಳೆಹಣ್ಣು ಗೀಳೆಣ್ಣು ಎಲ್ಲಾನು ಸೇರಿಸಿ ಮಾರ್ತಾರೆ. ಬೆಣ್ಣೆ ಚಲೋ ಇರೋದಿಲ್ಲ, ಕಾಸಿದ್ರೆ 1 ಪಾವು kg ತುಪ್ಪ ಬರೋದಿಲ್ಲ ಅಂತ ಹೇಳಿ ಕಳಿಸ್ಯಾಳ. ಅದಕ್ಕೆ ಅವ್ರಿಗೊಂದು kg ನಮಗೊಂದು kg ಅಂತ ತರಕೊಂತೀನವ. ಬರಲ? ಅಲ್ಲ ಇತ್ತರ ಬಾ. ಯಾಕೆ ಅಲ್ಲೇ ನಿಂತು ಮಾತಾಡ್ತಿ? ಇಲ್ಲಿ ಬಾ, ಇಲ್ಲಿ ಮುಂದೆ ನಮ್ಮ ಮನೆ ಮುಂದೆ. ಇರ್ಲಿ ನಡಿತೈತಿ. ನಾನು ಬರ್ತೀನಿ, ತಡ ಆಗುತ್ತೆ ಮತ್ತೆ ನನಗಿನ್ನ. ಅಯ್ಯ ಬಾರಪ್ಪ ಮನೋಜಪ್ಪ, ಬಾ ಒಳಗೆ ಬಾ. ಇವೊಬ್ಬ ಬಂದ ಊರು ಭಾಡೆ. 3 ದಿನಕ್ಕೊಂದ್ಸರಿ ಚಲೋ ಎಬ್ಸ್ಯಾರ. ತಡಿ ಹೇಳ್ತೀನಿ ಆ ಕಾಳವಾಗ. ನೀನು ಹಳೆಯಾಗ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳವ. 3 ದಿನಕ್ಕೊಂದ್ಸರಿ ಬಂದು ಕುಂದಿರ್ತಾನ. ಯಾವಾಗ ತಂಗಿ ಬ್ಯಾರೆ ಗೆಳ ಗಂಡ ಇಂತ ಇಬ್ರು ಬಂದು ಇಲ್ಲೇ ಸಾಯ್ತಾರಂತ ಹೇಳ್ತೀನಿ. 3 ದಿನಕ್ಕೊಂದ್ಸರಿ ಹ್ಯಾ ಬರ್ತಾನ ನೋಡು ಊರು ಭಾಡೆ. ಎದಕ್ಕೆ ಬಂದಾನೆ ಏನು ಅದು ಇಟ್ಟತ್ನ್ಯಾಗ. ಅತ್ತೀರ ಅಮ್ಮರ ಆರಾಮದಿರಿ? ಪದ್ಮತ್ತೀರ ನೀವು ಆರಾಮದಿರಿ? ಬಾಪ್ಪ ಒಳಗಡೆ ಬಾರಪ್ಪ. ಮನೋಜ ಬಾಪ್ಪ ಬರ್ರಿ. ತಮ್ಮರ ಒಳ ಬರ್ರಿ, ಅಲ್ಲೇ ನಿಂತಿರಲ್ಲ. ಕವಿತಾ ಖಾಲಿ ನೀರು ತಗೊಂಬಾ, ನಿಮ್ಮ ಮಾವರು ಬಂದಾರ. ಏನಕ್ಕೆ ಕಾಣವಲ್ದು ಕೈಯ? ಹಣ್ಣು ಹಂಪ್ಲು 2 ಚೀಲ. ನೋಡು ಯಾರದ ದುಡ್ಡು ಎಲ್ಲ ಮಂಜೆ ಜಾತ್ರೆ ಅನ್ನಂಗೆ. ಏನು ಹೇಳ್ತೀನಿ ನಾನು ಇಲ್ಲ, ಒಬ್ಬನ ಬಂದಾನ. ಯಾಕೈತ ಏನೈತ ಕತಿ ಇಲ್ಲೋಡ. ಚೀಲ ಹಿಡಿವಲ್ದು ಹಂಗೆ ಹೊತ್ಕೊಂಡ್ಬಂದಾನ. ಅಯ್ಯೋ ಕೈಪಲ್ ಸಿಗಕ್ಕಿಲ್ಲ ನಮ್ಮೂರಾಗ. ಬಿಡು. ಐ ಮಾವ ಯಾವಾಗ ಬಂದ್ರಿ? ಆರಾಮದಿರಾ? ಬರ್ರಿ ಒಳ ಬರ್ರಿ. ಈಗ
ಬಂದೆವ ಈಗ ಬಂದೆ ಇವನ್ ಚೀಲ ತಗೋಬಾ ಅಂದಂಗ ಆ ಚೀಲದಾಗ ಕೈಪಲ್ ಅದಾವಲ್ಲ ಅದ್ರ ಮ್ಯಾಗ ಹೂವನು ಐತಿ ಆ ಹೂವನ್ನ ತಗೋರಿ ಓಸ್ರು ಇಟ್ಕೋರೆ. ಹ್ಞೂ ಮಾವ, ಬರ್ರಿ ಮಾವ, ಖಾಲಿ ನೀರು ಕೊಡ್ತೀನಿ ಬರ್ರಿ. ಹ್ಞೂನಮ್ಮ ಬಂದೆ. ನೀ ಆರಾಮದೀಯಾ? ಹ್ಞೂ ಮಾವ, ನಾ ಆರಾಮದೀನಿ, ಬರ್ರಿ ಬರ್ರಿ. ಏನಿಲ್ರಿ ಅತ್ತಿಯರ, ಒಂದು ವಿಷಯ ಹೇಳೋದಿತ್ತ. ನಾನು ಹೆಂಗೂ ಪ್ಯಾಟಿಗೆ ಹೋಗಿದ್ದೀನಿ ಒಂದಿಟ್ಟು ಶಾಂತಿ ಪಂತಿ ಮಾಡ್ಕ್ಯಾಣ ಅಂತಂದು. ಅಯ್ಯಯ್ಯ, ಮತ್ತೆ ಓಟು ಶಿಲ್ತಿ ನಮಗೆ ಕೊಡಕತ್ತೀರಲ್ಲ, ಅದು ಒಳಗೆ ಹೋದ್ ಹುಡುಗಿ ಮಳ್ಳ. ಇಲ್ರಿ ಅದು ನಿಮಗಂತಾನೆ ತಗೊಂಡಿದ್ದು. ಮತ್ತೆ ಅದನ್ನ ಹಿಂಗೆ ಹೋಗಿ ಏನೇನು ಬೇಕು ಶಾಂತಿ ಪ್ಯಾಟಿ ಮಾಡ್ಕೊಂಬರ್ತೀನಿ ಅಂತ ಬಂದ್ನ್ಯಾರಿ. ಏನೇನೋ ತಗೊಂಡೆ, ಅದು ಚೀಲನ ಅಲ್ಲೇ ಇಟ್ಟಿನ್ರಿ. ನಮ್ದು ದೋಸ್ತನ ಅಂಗಡಿ ಐತಲ್ರಿ ಇಲ್ಲಿ, ನಂಗೆ ಪರಿಚಯ ಅವನಲ್ಲ. ಅವಾಗ ನಾ ಇಲ್ಲೇ ಇದ್ನಲ್ರಿ, ಮತ್ತೆ ಕೆಲಸ ಮಾಡ್ತಿದ್ನೆ ಬಸ್ ಸ್ಟ್ಯಾಂಡ್ನಾಗ. ನನ್ನ ದೋಸ್ತದನಲ್ಲ ಅಲ್ಲೇ ಇಟ್ಟು ಬಂದಿನಿ. ಮತ್ತೆ ಅದನ್ನೆಲ್ಲ ಹೊತ್ಕೊಂಡು ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗೋದಪ್ಪ, ಇಲ್ಲೇ ಇಟ್ಕೊಂಡು ನೀನು ಒಂದು ಈಟ್ ಹೋಗಿ ಮನೆಗೆ ಹೋಗಿ ವಿಷಯ ಮುಟ್ಟಿಸಿ ಬಂದ್ಬಿಡ್ತೀನಿ ಅಂತಂದು. ಮತ್ತೆ ಈಗ ನಾನು ನಿಮ್ಮೂರ ಮೇಲೆ ಆಸೆ ಹೊಂಟಿದ್ನೆ. ನಮ್ಮೂರಿಗೆ ಅಲ್ಲಿಂದ ಅಲ್ಲಿಗೆ ನನಗೆ ಸಿಗ್ಲಿಲ್ರಿ ನೇರವಾಗಿ ಬಸ್. ಅದಕ್ಕೆ ಏನು ಮಾಡಿದೆ, ನಿಮ್ಮೂರಿಂದ ನಾನೀಗ ಬನಾಪುರ ಕ್ರಾಸಿಗೆ ಇಳಿದು ಅತ್ತಾಗಿದ್ದ ನಮ್ಮೂರು ಹಿಡ್ಕೊಂಡು ಹೋದ್ರಾತಂತಂದು ಮತ್ತೆ ಹಿಂಗೆ ಶೊಂಟ್ನೆಲ್ಲ. ಮತ್ತೆ ಹೆಂಗೂ ಹಂಗ ಹೋಗ್ತೀನಿ, ಬಸ್ ಇಲ್ಲ ಅಂತ ಗೊತ್ತಾತ. ನಾನು ಒಂದಿಟ್ಟು ಕೈಪಲ್ಯ, ಹಣ್ಣು ಹಂಪಲು, ಒಂದಿಟ್ಟು ಸಂತೆಗಿಂದು ಬೆಂಡು ಬೆತ್ತಾಸ ಮಿಠಾಯಿ ಏನು ತೊಗೊಂಡೆ, ಹೂವು ಪೂವ. ಮನ್ಯಾಗ ಹುಡುಗರು ಅದಾರ, ಮತ್ತೆ ಬರ್ಗೈಲೆ ಹೋದ್ರೆ ಏನಿಲ್ರಿ ನನ್ನ ಹೆಂಡತಿ. ಅದಕ್ಕೆ ಎಲ್ಲದ ರೀ ಮಾವರು? ನೀವು ಬರ್ರಿ, ಹೇಳಿ ಕಳಿಸ್ತೀನಿ ನಾನು. ಹೌದ್ರಿ, ಹಾಂ ಆತ್ರಿ. ಅತ್ತಿಯರ ಅದು ಇನ್ನೊಂದು ಕಟ್ಗಿದ್ದು ಕುರ್ಚಿ ಐತಲ್ರಿ, ಇಲ್ಲೇ ತರಿಸ್ಬಿಡ್ರಿ, ಕುಂದಿರ್ತೀನಿ. ಅಲ್ಲಿ ಒಳಗೆ ಶೆಕಿ ಅಂದ್ರೆ ಶೆಕಿ ತಡ್ಕೊಳಕ್ ಆಗಲ್ರಿ ನಂಗೆ. ಹೌದ್ರಿ, ಹಾಂ ಆಯ್ತು.